ನಮಸ್ತೆ ಸ್ನೇಹಿತರೆ, ಶ್ರುತಿ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ಇವತ್ತು ನಾವು ಬಿಜಾಪುರ ಜೋಳದ ರೊಟ್ಟಿ, ಬಿಸಿ ರೊಟ್ಟಿ ಹೆಂಗೆ ಮಾಡೋದಂತ ಹೇಳ್ಕೊಡೋದು. ಮೊದಲಿಗೆ ನಮ್ಮ ಹಿಟ್ಟು ಸ್ವಲ್ಪ ಜಿಗಿ ಕಡಿಮೆ ಇರೋದ್ರಿಂದ ನಾವು ಇದನ್ನು ಜಿಗಿ ಹಾಕ್ಕೊಳಕತ್ತೀವಿ. ಬೊಗಣೆಗೆ ಸ್ವಲ್ಪ ಬಿಸಿ ನೀರಿಟ್ಟು ಅದನ್ನು ಚಮಚೆ ಸಹಾಯದಿಂದ ಫಸ್ಟಿಗೆ ಸ್ವಲ್ಪ ತಿರ್ಕೋಬೇಕು. ಇದಕ್ಕೆ ನಮ್ಮ ಸೈಡ ಕೊಟ್ಟರೆ ತಿರ್ಕೊಳ್ಳೋದು ಅಂತಾರೆ. ನಿಮ್ಮ ಸೈಡ್ ಏನಂತಾರೆ ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಇವಾಗ ಈ ರೀತಿ ತಿರ್ಕೊಂಡು ನಾವು ಒಂದು ಪರಾತಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಆರಿದ ನಂತರ ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಇಲ್ಲಿ ನಾದಕತ್ತಾರಲ್ರಿ, ಅದೇ ಥರ ಇದನ್ನು ನಾದ್ಕೋಬೇಕು ಚೆಂದಂಗೆ. ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿಸಿದ್ರೆ ಹಾಕಿ ನಾದ್ಕೋಬೇಕು. ನಿಮ್ಮ ಹದ ನೋಡ್ಕೊಂಡು ಒಬ್ಬೊಬ್ಬರಿಗೆ ಸ್ವಲ್ಪ ಹಿಟ್ಟು ಗಟ್ಟಿ ಇರ್ಬೇಕು, ಒಬ್ಬೊಬ್ರಿಗೆ ಮೆತ್ತಗಿರ್ಬೇಕು. ಹಿಂಗೆ ಮಾಡ್ಕೊಂಡು ನಾವು ಉಳ್ಳಿ ಮಾಡಿ ಇಟ್ಕೊಂಡೀವಿ. ಈಗ ರೊಟ್ಟಿ ಮಾಡೋದು ತೋರ್ಸಾತೀವಿ ನೋಡಿರಿ. ಪ್ರತಿ ಉಳ್ಳಿ ತೊಗೊಂಡಾಗೂ ಅದನ್ನು ಸ್ವಲ್ಪ ನಾದಿದ್ರೆ ರೊಟ್ಟಿ ಚಲೋತ್ನಾಗ ಬರ್ತಾವೆ. ಅದಕ್ಕಾಗಿ ಮತ್ತೆ ಸ್ವಲ್ಪ ನಾದ್ಕೊಳ್ಳೋದು. ಇವಾಗ ರೊಟ್ಟಿ ಮಾಡಿ ಹೆಂಗೆ ಲಟ್ಟಿಸ್ ಮಾಡೋದು, ಕೆಲವೊಬ್ಬರಿಗೆ ಲಟ್ಟಿಸ್ ಮಾಡೋಕ್ಕೆ ಬರ್ತಿರೋದಿಲ್ಲ, ಬಡ್ದ ಮಾಡ್ತಿರ್ತಾರೆ. ಆದರೆ ಲಟ್ಟಿಸ್ ಮಾಡೋದು ಭಾಳ ಈಸಿ ನೋಡಿರಿ. ಏನಿಲ್ಲ, ಒಂದು ಲಟ್ಟುಣಿಗೆ ತೆಳ್ಳಂದು ಒಂದು ಪ್ಲಾಸ್ಟಿಕ್ ಕವರ್ನ ಸುತ್ಕೋಬೇಕು. ಸುತ್ಕೊಂಡು ಅದರಿಂದ ಮಾಡಿದ್ರೆ ಈ ರೊಟ್ಟಿ ಚಪಾತಿಗಿಂತನೂ ಭಾಳ ಈಸಿಯಾಗಿ ನಾವು ಮನ್ಯಾಗ ಮಾಡಿಕೊಂಡು ತಿನ್ಬೋದು. ಈಗ ಬ್ಯಾಸ್ಗೆ ಇರೋದ್ರಿಂದ ಚಪಾತಿ ದೇಹಕ್ಕೆ ಹೀಟ್, ಅದಕ್ಕೆ ಆದಷ್ಟು ಮನ್ಯಾಗ ಜೋಳದ ರೊಟ್ಟಿ ಆಮೇಲೆ ರಾಗಿ ರೊಟ್ಟಿ ಇಂಥದ್ದನ್ನೆಲ್ಲ ಮಾಡ್ಕೊಂಡು ತಿಂದರೆ ದೇಹಕ್ಕೆ ತಂಪು, ಆರೋಗ್ಯಕ್ಕೂ ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ನಮಗೇನು ದೌತಿ ಆಗೋದಿಲ್ಲ. ಆರಾಮಾಗಿ ಎಷ್ಟು ದೊಡ್ಡದು ಬೇಕಾದರೂ ನಾವು ಈ ರೊಟ್ಟಿನ ಲಟ್ಟಿಸ್ಕೊಂಡು ನಿಮಗೆ ಮನೆ ಮಂದಿಗೆಲ್ಲ ಎಷ್ಟು ಬೇಕು ಅಷ್ಟೆಲ್ಲ ಹಾಕ್ಕೋಬೋದು, ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ಇಲ್ಲಿ ತೋರ್ಸಾಕತ್ತೀನಲ್ರಿ, ಇದೇ ರೀತಿ ಚಪಾತಿ ಹೆಂಗೆ ಲಟ್ಟಿಸ್ತೀರಲ್ಲ ಅದೇ ಥರ ಲಟ್ಟಿಸ್ಕೊಂಬಿಡ್ಬೇಕು. ಕೊಟ್ರಿ ತಿರ್ಕೊಂಡ್ರೆ ಜಿಗಿ ಭಾಳ ಬರ್ತೈತಿ. ಹೀಗಾಗಿ ನಾ ಕೊಟ್ರಿ ತಿರ್ಕೊಂಡೇನಿ. ನೀವು ಹಂಗೆ ಕೂಡ ಮಾಡ್ಬೋದು. ಜಿಗಿ ಹಾಕ್ಕೊಂಡು ನಿಮ್ಮ ಹಿಟ್ಟು ಜೋಳ ಚಲೋ ಇದ್ದು ಅಂದ್ರೆ ಹಂಗೆ ಮಾಡ್ಕೋಬೋದು. ಈಗ ಅದನ್ನು ಬೇಯಿಸಾಕತ್ತೀವಿ ನೋಡ್ರಿ. ರೊಟ್ಟಿನ ಹಂಚಿನ ಮ್ಯಾಗ ಹಾಕಿದ್ವಿ. ಈಗ ಅದಕ್ಕೆ ಹಿಟ್ಟಿನ ನೀರು ಹಚ್ಚಿ ಅದನ್ನು ಹೊಳಿಸಿ ಹಾಕಿ ಚೆಂದಂಗೆ ಬೇಯಿಸಿದ್ರೆ ಈ ರೊಟ್ಟಿ, ಕೊಟ್ರಿ ತಿರ್ಕೊಂಡಿದ್ದು ರೊಟ್ಟಿ ಭಾರಿ ಸ್ಮೂತಾಗ ಮೆತ್ತಗೆ ಬರ್ತಾವು. ನಿಮ್ಮ ಸೈಡ್ ರೊಟ್ಟಿ ಲಟ್ಟಿಸ್ ಮಾಡ್ತಿರೋ ಅಥವಾ ಬಡದು ಮಾಡ್ತಿರೋ ಅಂತ ಹೇಳ್ರಿ. ನಾವಂತರೂ ನಮ್ಮ ಸೈಡೆಲ್ಲ ಬಿಜಾಪುರ ಮಂದಿ ಬಡ್ದ ಮಾಡ್ತಾರೆ ಮನ್ಯಾಗ. ಆದ್ರೆ ನಾನು ಮಾತ್ರ ಲಟ್ಟಿಸ್ ಮಾಡೋದನ್ನು ಕಲ್ತೇನೆ. ಬಡದೂ ಮಾಡೋಕ್ಕೆ ಬರ್ತೈತಿ, ಅದೇ ರೀತಿ ಲಟ್ಟಿಸೂ ಮಾಡೋಕ್ಕೆ ಬರ್ತೈತಿ. ಲಟ್ಟಿಸ್ ಮಾಡಿದರೆ ಬೇಗ ಆಗ್ತೈತಿ. ಅದೇ ರೀತಿ ಇನ್ನೊಂದು ರೊಟ್ಟಿ ಮಾಡೋದು ತೋರ್ಸಾತೇನೆ ನೋಡ್ರಿ. ಚಪಾತಿ ಹೆಂಗೆ ಲಟ್ಟಿಸ್ತೀವಲ್ಲ ಸೇಮ್ ಹಂಗೆ ಲಟ್ಸೋದು. ಸ್ವಲ್ಪ ಜಿಗಿ ಹಾಕ್ಕೊಂಡು ಈ ರೀತಿ ಪೇಪರ್ ಒಂದು ಲಟ್ಟಣಿಗೆ ಸುತ್ಕೊಂಡು ಬಿಟ್ಟಿದ್ರೆ ಭಾಳ ಈಸಿ ಆಗತ್ತೆ ನೋಡ್ರಿ. ಪ್ಲಾಸ್ಟಿಕ್ ಪೇಪರ ಈ ರೀತಿ ಲಟ್ಟಣಿಗೆ ಸುತ್ಕೊಂಡು ಕಟ್ಕೊಂಡ್ಬಿಟ್ಟೇನೆ ಆ ಕಡೆ ಅದು ಬಂದೋಬಸ್ತ್ ಐತಿ. ಹೀಗಾಗಿ ನಾವು ಹೆಂಗೆ ಅಂತೀವಿ ಹಂಗೆ ರೊಟ್ಟಿ ಬರ್ತಾವು. ಇದನ್ನೊಂದು ಬೇಯಿಸಿ ರೊಟ್ಟಿ ಹೆಂಗಾಗ್ಯಾವಂತ ನಾನು ನಿಮ್ಗೆ ತೋರಿಸ್ತೀನಿ. ನೀವೇನಾರ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಇದರಿಂದ ನಾ ಹಾಕುವಂಥ ವಿಡಿಯೋ ಎಲ್ಲ ಫಸ್ಟಿಗೆ ನಿಮಗೆ ಬರ್ತಾವು. ನಮ್ಮ ಯೂಟ್ಯೂಬ್ ಚಾನಲ್ ನೇಮ ಶ್ರುತಿ ವರ್ಡ್ ಅಂತ ಹೇಳಿ. ಈ ಒಂದು ಬಿಜಾಪುರ ಜೋಳದ ರೊಟ್ಟಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈಗ ನಾ ರೊಟ್ಟಿ ಹೆಂಗೆ ಬೇಯಿಸಾಕತ್ತೇವಿ ಅಂತ ತೋರಿಸಾತೇನೆ ನೋಡ್ರಿ. ರೊಟ್ಟಿ ಉಬ್ಬಾತೈತಲ್ಲ ಸೈಡಿಗೆ ಈ ರೀತಿ ಚೆಂದಂಗೆ ಒಲೆ ಗ್ಯಾಸ್ ಜೋರಿಟ್ಟು ನಾವು ಬೇಯಿಸ್ಬೇಕು. ನಾ 2 ರೊಟ್ಟಿ ಮಾಡೋದು ತೋರ್ಸೇನೆ ನಿಮಗೆ. ರೊಟ್ಟಿ ಬೇಯಿಸೋದು ತೋರ್ಸಾತೇನೆ. ಇಲ್ಲಿ ನಾವು ಒಂದು